Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗೈಸ್, ಇಲ್ಲಿ ಇವತ್ತಿನ ವ್ಲಾಗ್ ಜಾಗಿಂಗ್ ಮುಗಿಸಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ತಾಯಿದ್ದೀನಿ ವ್ಲಾಗು. ಒಂದು ಐಫೋನ್ ಚಾರ್ಜಿಂಗ್ ಇಲ್ಲ, ಮನೆಯಾಗೆ ಸಿಂಗಲ್ ಕರೆಂಟು, ಅದು ಅಡಾಪ್ಟರ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಅದು ಚಾರ್ಜಿಂಗ್ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ನಮ್ದು ಇನ್ನೊಂದು ಮನೇಲಿ ಚಾರ್ಜಿಂಗ್ ಹಾಕಿ ಬಂದಿದ್ದೀನಿ. ಆಮೇಲೆ ನೆಕ್ಸ್ಟ್ ಆಫ್ ಆನ್ ಆಗಿ ಮಾಡ್ತೀನಿ, ಅವಾಗ ಕ್ಲಾರಿಟಿ ಬರುತ್ತೆ. ಏನಿಲ್ಲ. ಹಲೋ ಗಾಯ್ಸ್, ಇವಾಗ ರೆಡಿಯಾಗಿ ಬಂದೆ. ಬ್ರೇಕ್ಫಾಸ್ಟ್ ಆ್ಯಸ್ ಯೂಶುವಲ್ ಓಟ್ಸು, ಮನೆಗೆ ದೋಸೆ, ಚಪಾತಿ, ಕುಂಬಳಕಾಯಿ ಪಲ್ಯ, ಇಷ್ಟಿದೆ ಗೈಸ್. ಫುಲ್ ವೆರೈಟಿ ಮಾಡವ್ರೆ. ಮೂರು ಟಿಫನ್. ನಮ್ಮ ಅಪ್ಪಂಗೆ ಚಪಾತಿ, ನಮ್ಮ ಅಮ್ಮ ಓಟ್ಸ್ ಇಕ್ಕೊಂಡು ದೋಸೆ ತಿಂತಾವ್ರೆ. ನಾನು ಅವತ್ತೇ ಎರಡೆರಡು ದಿವಸ ಅಷ್ಟೇ ಓಟ್ಸ್ಕೊಡು ಅಂತ. ಇಲ್ಲ, ತಿಂತೀನಿ. ದೋಸೆ ಇಷ್ಟ ಆಗುತ್ತೆ. ದೋಸೆ ಮತ್ತೆ ಓಟ್ಸ್ ಮಧ್ಯಾಹ್ನ ತಿಂತೀನಿ. ಊಟದ ಟೈಮು ಓಟ್ಸ್, ನಾಷ್ಟದ ಟೈಮು ದೋಸೆ. ಯಾವಾಗ ಬ್ರೇಕ್ಫಾಸ್ಟ್ಗ ತಿಂದ್ಬಿಡ್ಬೇಕು, ಯಾಕಂದರೆ ಮಧ್ಯಾಹ್ನ ಲೇಟಾಗಿ ತಿಂತೀಯ ಏನು ತಿಂತೀಯ. ಒಟ್ಟು ನಂಗೆ ಮಸ್ತಾಗೈತೆ ಗೈಸ್, ಒಳ್ಳೆ ಫ್ಲೇವರು. ಇಷ್ಟು ದಿವಸ ಚಾಕ್ಲೇಟ್ ಇತ್ತು, ಇವಾಗ ಚಾಕ್ಲೇಟ್ ಇಲ್ಲ. ಅಷ್ಟೇ ಗೈಸ್, ತಿನ್ಕೊಂಡು ಹೊರಡದೆ. ನಮ್ಮ ಸಾಮ್ರಾಟ್ ಬೇರೆ ಬರ್ತಾನೆ ಇವಾಗ ಮಧ್ಯಾಹ್ನ. ಹೋಗೋಣ ನಮ್ಮ ಅಣ್ಣ ಕರ್ಕೊಂಬರೋಕ್ಕೆ. ಏನು ಸರ್, ಚಪಾತಿ ಬೇಕಾ? ಗಾಯ್ಸ್, ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೂ ಈದ್ ಮುಬಾರಕ್ ಸ್ಪೆಷಲ್. ಹುಡುಗರೆಲ್ಲ ಚಿಕನ್ ಮಾಡ್ತಾಯಿದ್ದೀವಿ, ಅದಕ್ಕೆ ಚಿಕನ್ ತರಕ್ಕೆ ಬಂದಿದ್ದೀನಿ ಗಾಯ್ಸ್. ರಜಾ ಅಲ್ಲ, ಆರಾಮಾಗ ಬಿರಿಯಾನಿ ಮಾಡೋಣ ಅಂದರು. ಅದಕ್ಕೆ ಬಿರಿಯಾನಿ ಮಾಡೋಕ್ಕೆ ಚಿಕನ್ ತಗೊಳಕ್ಕೆ ಬಂದಿದ್ದೀರಿ. ನಾನು ನಮ್ಮ ಹುಡುಗ ಬನ್ನಿ ಚಿಕನ್ ಹೊಡ್ಸ್ಕೊಂಡು ಗಾಯ್ಸ್. ಬನ್ನಿ, ಇವಾಗೆಲ್ಲ ಐಟಮ್ ಎತ್ಕೊಂಬಂದ್ರೆ ಇವಾಗೆಲ್ಲ ಏನು ಕೆಳಗಡೆ ಗೊತ್ತಾಯ್ತಾ ಇವಾಗ ಗಾಯ್ಸ್. ಇವಾಗೆಲ್ಲ ಹುಡುಗರು ವೆಜಿಟೇಬಲ್ಸ್, ತರಕಾರೀಸ್ ಎಲ್ಲ ಕಟ್ ಮಾಡ್ಕೊಂತವ್ರೆ. ಇವಾಗ ನೋಡ್ರಿ, ತರಕಾರಿ ಕಟ್ ಮಾಡ್ತಾಯಿದ್ರೆ ಈ ರಾಸ್ಕಲ್ ಹುಡುಗರು ಕಟ್ ಮಾಡ್ತಾವನೆ. ಜಾಸ್ತಿ ಬೆಳಿಬಿಟ್ಟಿದೆ ಫ್ರೆಂಡ್ಸ್, ಕಟ್ ಮಾಡಿ ಆಮೇಲೆ ಕೆಲಸಗಳನ್ನು ಮುಂದುವರ್ತಾವೆ ನೋಡಿ. ಇವತ್ತಿನ ಶೆಫ್ ಕೇಡೋ ಶೆಫ್ ಆಯಣ್ಣ ಇಲ್ಲಿ ಸಹಾಯಕರು. ಇವನು ನಮ್ಮ ಕ್ಯಾಟಗರಿ, ದಿಂಗ್ ತಿನ್ನೋದು ಅಷ್ಟೇ ಕೆಲಸ ಎಲ್ಲ ಮಾಡಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ಚೆನ್ನಾಗೈತೆ ಅಂತೆಲ್ಲ ತಿಂದಿದ್ದು. ವೆಲ್ಕಮ್ ಗೈಸ್ ಫಾರ್ ಮೇಕಿಂಗ್ ಚಿಕನ್ ಆ್ಯಂಡ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಎರಡೂ ಒಂದೇ, ಚಿಕನ್ ಆ್ಯಂಡ್ ಬಿರಿಯಾನಿ. ತುಂಬ ಕಷ್ಟಪಡೋ ವ್ಯಕ್ತಿ ಇವರು. ನಾವು ಕನ್ನಡದಲ್ಲಿ ವ್ಯಾಯಾಮ ಶಾಲೆ ಅಂತೀರಿ, ಅದಕ್ಕೆ ಇನ್ನೊಂದು ಅರ್ಥ ಕೊಟ್ಟಿರೋರು. ಇವರ ವೆಚ್ಚದಲ್ಲಿ ಹೋಗಿ ಪಕ್ಕದವರ ಸಾಮಾನು ಎತ್ತಿಳಿಸಿ ಬರುತ್ತಾರಷ್ಟೇ. ಬಟ್ ಇಲ್ಲ ಅಂತ ಅವ್ರ ಸಾಮಾನು ಅವ್ರ ಕೈಲಿ ಎತ್ತಕ್ಕಾಗಲ್ಲ, ಅವ್ರು ವೇಸ್ಟ್ ಅವರು. ಇವರು ತಿರುಗಿಸಿ ಅವ್ರ ಕೈ ಚೆನ್ನಾಗಿದ್ದಿದ್ರೆ 4 kg ಕಲ್ಲುಗಳು ಒಂದೇ ಸಲ ಎತ್ತಿ ಬಿಸಾಕೋರು. ಪಾಪ ಕೈ ಚೆನ್ನಾಗಿಲ್ಲ, ಅದಕ್ಕೆ ಹಂಗಿದ್ದಾರೆ. ಬಂತು 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 ಜಿಗಿ 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 ಬಂತು. ಇನ್ನದು ತುಪ್ಪ ಐತೆ ನೋಡಲಿ, 2 ರೂಪಾಯಿ ತುಪ್ಪ. ಅವೆಲ್ಲ ಬೇಡ, ಹೆಂಗೆ ಉದ್ದುದ್ದಕ್ಕ ಸಣ್ಣ ಸಣ್ಣಗ ಬಾ. ಏನ್ರಿ ಈ ತರ ರಾಕೆಟ್ ತರಕ್ ಹೋಯ್ತಾ ಇದ್ದೀರಾ? ಮುಂದಕ್ಕೆ ಬರೋದು ಸಣ್ಣ ಸಣ್ಣ ಹಂಗೆ ಬಿಟ್ಬಿಡ್ಲೆ ನಂಗೆ ಉದ್ದುದ್ದಕ್ಕೆ. ಮತ್ತೆ ಹೇಳ್ಬೇಕಾನೆ ನಾ ಕಟ ಫುಲ್ಲಾಗಿ ಕಟ್ ಮಾಡಿ ಸಾಕ್ತಿದ್ದೆ. ಕಟ್ ಮಾಡ್ತಾನೆ ಹಳ್ಳಿಲಿ ಸೇವೆಯನ್ನ ನಾವು ನೋಡಿದ್ರೆ ಇವ್ರಿಂದ ಚಿಕನ್ ಮಟನ್ ರೇಟ್ಗಳು ಜಾಸ್ತಿ ಆಗಿರೋದು ಫ್ರೆಂಡ್ಸ್. ಏನ್ ಜಾಸ್ತಿ ನಾವೇನ್ ತಿನ್ನೋದು ಫ್ರೆಂಡ್ಸ್. ಇಂದೋರು
ಮತ್ತೆ ಹಿಂದೂ ಅಂತ ಇದೆಯಾ? ಅವನು ಹಿಂದೂನೇ. ರಿಲಿಜನ್ ಅವರು ಬ್ರಾಹ್ಮಣ್ಸ್ ರಿಲಿಜನ್ ಫ್ರೆಂಡ್ಸ್ ಅವರು. ನಿಮ್ಮ ಇವ್ನು ಹೇಳಿದಲ್ಲ ವಿಡಿಯೋ ಹಾಕೋದು ಏನು ಬೇಜಾರಿಲ್ಲಲ್ಲ ನೋಡಿ ಫ್ರೆಂಡ್ಸ್, ದನಗಳಿಗೆ ಬೂಸ ಹೆಂಗ್ ಹಾಕ್ತಾರೆ ಸೇಮ್ ಹಂಗೆ ಕಟ್ ಮಾಡೋ ನೋಡಿ ಫ್ರೆಂಡ್ಸ್. ನೋಡ್ರಿ ಯಾರ ಕಟ್ ಮಾಡ್ತಾರೆ, ಹೆಂಗ್ ಕಟ್ ಮಾಡ್ತಾರೆ. ಅವ್ನ ಅಕ್ಕನ್ ವಿಡಿಯೋ ಮಾಡ್ತಾ ಇದ್ದೀನೋ, ನಾನು ಹಾಕ್ಬಿಡ್ತೀನಿ ಎಲ್ಲ. ಹೆಂಗ ಸಾರಿ ಮೀಮ್ಸ್. ನೀನು ನಮ್ಮ ಇಂಗ್ಲೀಷ್ ಮೀಡಿಯಂ ಓದಿದ್ಯಾ ಅಂತ ಬಚ್ಚಪ್ಪ ನೀನು ನಮ್ಗೆ ಹೇಳ್ಕೊಡೋದು. ನೀನು ಹಾಕಿ ಟಿ ಶರ್ಟ್ ಹೆಸರಲ್ಲಿ ನೋಡೋಣ. ಟೀ ಶರ್ಟ್ ಅದು ಹೆಸರಲ್ಲ ಬರಲ್ಲ ಅದು ಅಷ್ಟೇ ಬಿಡ. ಅದೇ ಅವನ ಫ್ರೀಯಾಗಿ ಕೊಡ್ತಿರ್ತಾನೆ. ಬಿಲ್ಡಪ್ ತೆಗ್ತಾವ. ಸ್ಕೆಲ್ಟನ್ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಉಲ್ಟಾ ನೋಡ್ಬಿಟ್ಟು ಹೇಳಿದ್ದೀನಿ ಫ್ರೆಂಡ್ಸ್. ಕನ್ನಡ ಮೀಡಿಯಂ 10 ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರೆಗೂ ಕನ್ನಡ ಮೀಡಿಯಂ ಫ್ರೆಂಡ್ಸ್. ನಾನು ಇರಿ ಗೈಸ್, ನೆಕ್ಸ್ಟ್ ಒಂದು ಹೇಳ್ತಾರೆ ಹೇಳಿ. ಮ್ಯಾಕ್ಸ್ ಅಲ್ಲಿ ಎ ಸೆಕ್ಷನ್ ಅಂತ ಅವನೀಗ 4 ಅಕ್ಷರ ಚೆನ್ನಾಗಿ ಹೇಳ್ಬಿಟ್ಟು ಮ್ಯಾಕ್ಸ್ ಅಲ್ಲಿ ಎ ಸೆಕ್ಷನ್. 22 ಜನ ಇದ್ರು ಫ್ರೆಂಡ್ಸ್. ಅದರಲ್ಲಿ ಒಂದಿಬ್ರು 3 ಜನ ಹುಡುಗಿರು, ನಾವೊಂದಿಬ್ರೇ ಫ್ರೆಂಡ್ಸ್ ಇದ್ದೀವಿ. 5-6 ಜನ ಇದ್ರು ಅಷ್ಟೇ. ಅವನ ಏನ್ 22 ಜನ ಇದ್ರು ಅಂದ. 3 ಜನ ಹುಡುಗಿರು, 5-6 ಜನ, ಎಷ್ಟಾಯ್ತು? ಕ್ಲಾಸ್ಮೇಟ್ ಅಲ್ಲಿ 22 ಜನ ಟೋಟಲ್ ಇದ್ದಿದ್ದ ಜನಗಳು. ಅದರಲ್ಲಿ ಎ ಸೆಕ್ಷನ್ ಅಲ್ಲಿ ಇದ್ದಿದ್ದೆ 5-6 ಜನ. ಅದು 5-6 ಜನಕ್ಕೆ ಸೆಕ್ಷನ್ ಇಕ್ಕಿದ್ರ ಅವರು. ಕ್ಲಾಸ್ ರೂಮ್ ಚಿಕ್ಕದಿರುತ್ತೆ. ನನ್ನ ಮಕ್ಕಳು ದನ ಬೆಳ್ದಂಗ್ ಬೆಳೆದಿರ್ತಾರೆ. ಬಿಸ್ಕೆಟ್ ಗೋಸ್ಕರ ಚೇಂಜ್ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅವನ್ನೆಲ್ಲ ಏನ್ ಮಾಡೋರು, ಬೇರೆದು ಎಕ್ಸಾಮ್ ಅಂತ ಕಳ್ಸಿಬಿಡೋರು. ನಮ್ಗೆಲ್ಲ ಎಲ್ಲ ದೊಡ್ಡ ದೊಡ್ಡ ಹೇಳ್ತಾರೆ. ನಿಮ್ ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡೋರೆ ಅಂತ ಅರ್ಥ. ಅಂದ್ರೆ ಹುಡುಗರಲ್ಲೂ ಭೇದ ಭಾವ ತೋರ್ಸಾರೆ. ಈ ನನ್ನ ಮಗ ಭೇದ ಭಾವ ಮಾಡೋರು ಫಸ್ಟ್. ನನ್ನ ಮಗ ಭೇದ ಭಾವ ಏನಿಲ್ಲ, ಹುಡುಗರ ಜೊತೆಗೆ ಕೊಡ್ತಿದ್ರು. ಬಲೆ 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 ಗಾಯ್ಸ್, ಇವಾಗ ಕಟ್ ಮಾಡ್ಕೊಂಡಿದೆಲ್ಲ ಆಯ್ತು. ಚಿಕನ್ ನೀವಿರೋದಕ್ಕೆ ಗಾಡಿಗಳು ಬರ್ತಾರೆ. ನೀವೇ ಇಲ್ದಿದ್ರೆ ಗಾಡಿ ಏನಕ್ಕೆ ಬರ್ತವೆ? ಗಾಯ್ಸ್, ಚಿಕನ್, ತರಕಾರಿಗಳು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ. 2 kg ನಾನು ಇದು ಹೂನಾಲು ಎಣ್ಣೆ ಅಲ್ಲ. ಒಂದೊಂದು ಐಟಮ್ ತರ್ಸಮ್ಮ. ಡುಮಾ ಜಿಂಜರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ. ಇಂಗ್ಲಿಷ್ ಮೀಡಿಯಂ ಅಂತ ಫ್ರೆಂಡ್ಸ್, ಇಂಗ್ಲಿಷ್ ಓದಕ್ಕೆ ಮತ್ತವನ ಅಕ್ಕನಿಗೆ ಮಸಾಲೆ, ಬಿರಿಯಾನಿ ಪೇಸ್ಟ್, ನಮ್ಮ ಟರ್ಮರಿಕ್ ಪೌಡರ್, ತುಪ್ಪ. 2 ಹಾಕ್ಬೇಡ್ರಲ್ಲ. ತುಪ್ಪ ಹಾಕ್ಬೇಕು. ಗಾಯ್ಸ್, ಆಮೇಲೆ ಮೊಸರು ತಿನ್ನಕ್ಕಾಗಲ್ಲ ಅಷ್ಟೇ. ಗಾಯ್ಸ್, ನೀರ್ ತರಬೇಕು. ನೀರ್ ತರಕ್ ಹೋಗಿದ್ದಾರೆ. ನಾಟಕ ಮಾಡ್ತಾ ಇದ್ರಿ. ನಮ್ಮನೆ ಕಳ್ಸಿದ್ರು ನನ್ನ ಮಗನ. ಇನ್ನ ಮಗ ಬಾರ ಹೋಗೋಣ ಅಂದ್ರೆ ಇವನೇನೋ ನಾಟ್ಕೊಳಕ್ ಕೇಳ್ತಾ ಇದ್ದ. ಅದಕ್ಕೆ ಬೈಕೊಂಡು ಹೋಗೋರೆ. ಇವಾಗ ಬಂದ್ರೆ ಅವ್ರು ವಾಪಸ್ ನಮ್ಮ ಮೇಲೆ ರೇಗಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾವಿಲ್ಲಿ ಏನೋ ನಾಟ್ಕೊಂಡು ಮಾಡ್ತಾ ಇದೀವಿ ಕುತ್ಕೊಂಡು. ಏನೋ ಅವ್ರಿಗೋಸ್ಕರ ಇಲ್ಲಿ ಏನೋ ಮಾಡತ್ತಾರ. ಬರ್ಲಿ. ಬಂದ್ರು ಗಾಯ್ಸ್. ತಡೀರಿ, ಅವ್ರ ಎಕ್ಸ್ಪ್ರೆಷನ್ ನೋಡೋಣ ಬಂದಿದ ತಕ್ಷಣ. ಒನ್ನಾಗೆ ತಿಕ್ಕಾಡ್ಕೊಂಡ್ ಬರ್ತಾ ಇರ್ತಾರೆ. ಯಾಕೆ ಮಕ ನೋಡ್ಬೇಡ್ರಿ, ಮಕ ನೋಡ್ರೆ ಅವ್ರಿಗೆ ಗೊತ್ತು ನನ್ನ ಮಕ್ಳು ಬೇಕು ಅಂತ ತಿಕ್ಕಾಡ್ಸಿರ್ತಾರೆ. ಯಾಕೆ ಅಷ್ಟು ಅಂದ್ರನ್ನು ಮುಗಿಸ್ಕೊಳೋದಕ್ಕಿಂತ ಇಷ್ಟೇನಕ್ಕಪ್ಪ ಅಷ್ಟು ನೋಡಿ. ಅದು ಸೇಮೆಗಳು ಬರಬಾರ್ದಿಲ್ಲ ಅಂತ ಎಕ್ಸ್ಟ್ರಾ ಬಂದ ಇಷ್ಟ ಎಲ್ಲ ಹುಡುಕ್ತಾ ಇದ್ದೆ. ಜಮೀನಿಗೆ ಯಾಕೆ ಇಷ್ಟೊತ್ತಾಗಿದೆ ನೀರ್ಕ ತಂದ್ರಲ್ಲ ಅಲ್ಲಿ ಟ್ಯಾಗ್ ಮಾಡ್ತಾ ಇದ್ರ ನಾವು. ನೋಡ್ ಬಂದೇವನು ಟ್ಯಾಗ್ ಮಾಡ್ತಾ ಇದ್ರಿ, ಹಂಗ ಹೋದ್ವಿ. ಇದೆಲ್ಲ ಹಾಕಂತ ತೊಳೆದ್ಬಿಟ್ಟು ತಟ್ಟಕ್ಕೆ ಹಾಕೋಣ. ನೆತ್ಕೊಳ್ಳಲ್ಲ ನೀನ್ ಹಾಕಲೆ ಕವರ್ ಇಲ್ಲನ. ಅಷ್ಟು ಅಲ್ಬಿಡ ಚಿಕನ್ ಏನ್ ಮಾಡ್ತೀವಿ. ಬಿರಿಯಾನಿ ಹೆಂಗೆ ಮಾಡ್ತೀರಿ ಅಂತ ನೋಡಿ. ಏನ್ ಬಿರಿಯಾನಿ ನಾವು ಮಾಡ್ತಾ ಇರೋದು ನಾವು ಕೆಡೋ ಇಲ್ಲಿ ತಿರುಗಿಸಿ ಐಟಮ್ಗಳು ಹಾಕಿದ್ಮೇಲೆ ಅವನು ಯೋಚನೆ ಮಾಡ್ತಾನೆ ಅದೇನಾಗುತ್ತೆ ಅಂತ. ಯಾವ ಥರ ಬಿರಿಯಾನಿ? ಏನ್ ದಮ್ ಬಿರಿಯಾನಿನಾ, ನಾಟಿ ಸ್ಟೈಲ್ ಬಿರಿಯಾನಿನಾ? ನಮಗೂ ಗೊತ್ತಿಲ್ಲ ಗೈಸ್ ಏನ್ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂತ. ಅದು ಆದ್ಮೇಲೆ ನೀವೇ ಹೇಳಿ ಏನ್ ಬಿರಿಯಾನಿ ಮಾಡಿದ್ದೀರಿ ಅಂತ. ಇಬ್ಬಿಬ್ರು ಸೇರಿ ಚಿಕನ್ ತೊಳಿತಾವ್ರಪ್ಪ ಸ್ವಾಮಿ. ಹಾ ಅಷ್ಟೇ, ಬನ್ನಿ ಗಾಯ್ಸ್ ಇವಾಗ ಬಿರಿಯಾನಿ ಮಾಡೋಣ. ಫೈರ್ ಇನ್ ದ ಮೌಂಟೇನ್, ರನ್ 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 ಅಂತ ಫೈರ್ ಹಾಕನ್. ಇವಾಗ ಒಲೆ ರೆಡಿ. ಸೌದೆ ಒಲೆ ಬಿರಿಯಾನಿ ಗಾಯ್ಸ್. ಎಣ್ಣೆ, ತುಪ್ಪ, ಪಲಾವ್ ಬಿರಿಯಾನಿ. ಭಟ್ರುಗಳು 2-3 ಆಗ್ಬಿಟ್ಟವ್ರೆ.
ನಾವು ಬರೇ ಕಡ್ಡಿಗಳು ಅಂಟಿಸ್ಕೊಂಡಿದ್ದೀರಿ. ಶೆಫ್ ಜಾಸ್ತಿ ಜನ ಆಗ್ಬಿಟ್ಟವ್ರೆ. ದುಮ್ಮ ಎಣ್ಣೆ ಸಾಲ್ತಲ್ಲ ಅಂತ ಹೋಗಿ ಎತ್ಕೊಂಬಗ. ತುಪ್ಪನ ಹಾಕೋದು ಎರಡೂ. ಏನು ಆಗ್ತೀರಿ ನೀವೇ ಗಮ್ಮಂತ ಐತೆ ಗಾಯ್ಸ್. ಫಸ್ಟ್ ಈರುಳ್ಳಿ ಹಾಕದೆ, ಈರುಳ್ಳಿ ಹಾಕ್ಬಿಟ್ಟಾತೀರಾ ಇದು ಕಟ್ ಮಾಡಿಲ್ಲ ಮೆಣಸಿನ್ಕಾಯಿ ಒಂದೊಂದು ಹಂಗೆ ಹಾಕ್ಬಿಟ್ರೆ ಆಫ್ ಆಗಿದ್ಯಾ? ಟೊಮೊಟೊ ಹಾಕ್ರೆ ಹಾಕೋದು ಹಾಕ. ಟೊಮೊಟೊ ನೀರು ಬಿಟ್ಕೊಂತ ಆರಾಮ ಹಾಕೋದು. ಮಿಕ್ಸ್ ಮಾಡಲ್ಲ, ಸೀದಸ್ಬೇಡ, ಮಿಕ್ಸ್ ಮಾಡ್ತಾರೆ ನೀವು. ಯಾವಾಗೂ ಎಣ್ಣೆನೇ ಕಮ್ಮಿ ತತ್ತಾ ಇದ್ದೀರಿ ಗಾಯ್ಸ್, ಯಾಕೆ ಅಂತ ಗೊತ್ತಿಲ್ಲ. ಲೇ ನೀನೇ ಹೇಳಿದ್ದು ಒಂದು ಪ್ಯಾಕೆಟು 4 kg, 1 ಲೀಟ್ರ್ ಹೇಳಿದ್ದು. ಅದು 1 ಲೀಟ್ರ್ ಅದು ಹೋಗೋಸಲ ಹೋಗ್ಬಿಡ್ತದೆ ಅದು. ಇವಾಗ ಯಾರು ಹೇಳಿದ್ರು ಹೋಗ್ರಿ ಅಂತ? ಏನು ಹೇಳಿದ್ದೀನಿ? ಓದ್ತಾರೆ ಅಂದೆ ತಾನೆ? ಓದ್ತಾರೆ ಅಂತ ತಿರುಗ್ಸಲಿ, ಮಗ ನೋಡಿ ಸರ್, ತಿರುಗ್ಸಲಿ. ಅಂತ ನಾನೇನು ಮಾತಾಡಿಲ್ಲ. ನೋಡಿ ಗೈಸ್, ನನ್ನ ಮಗ ನೀರು ತರಕ್ಕೆ ಹೋಗಿಲ್ಲ, ಅದಕ್ಕೆ ಪಾಪ ನಮ್ಮ ದಿಲೀಪ್ ಅವ್ರು ಬೇಜಾರಾಗಿದ್ದಾರೆ. ಎಲ್ಲ ವಾರ ಮಾಡ್ತಿದ್ದಾರೆ ದಿಲೀಪ್ ಅವರು. ಗೈಸ್ ಇದು 18+ ವಿಡಿಯೋ ಗೈಸ್. ನಮ್ಮ ಹುಡುಗರೆಲ್ಲ ಕೆಟ್ಟ ಮಾತೆ ಮಾತಾಡ್ತಾವ್ರೆ, ನಾನು ಅದೇ ಮಾತಾಡ್ತೀನಿ ಅನ್ಕೊಳ್ಳಿ. ಗೈಸ್ ಗರಂ ಮಸಾಲೆ ಚಿಲ್ಲಿ ಪೌಡ್ರ್ ಬಿಟ್ಬಿಟ್ಟಿದ್ರೆ ಎತ್ಕೊಂಬತ್ತಾ ಇದ್ದೀರಿ. ಇವಾಗ ನಾವು ಇನ್ನೂ ಪ್ರೊಫೆಷ್ನಲ್ ವ್ಲಾಗರ್ ಆಗಿಲ್ಲ ಗೈಸ್, ಹೊರ್ತೋಗ್ತಾ ಇರ್ತೀನಿ ವ್ಲಾಗ್ ಮಾಡೋದೆ. ಬೇಗ ಪ್ರೊಫೆಷ್ನಲ್ ವ್ಲಾಗರ್ ಆಗ್ಬೇಕು ನಾನು. ಬನ್ನಿ ಗೈಸ್, ಮಸಾಲೆ ತಗೊಂಡು ಹೋಗೋಣ. ಆಲ್ರೆಡಿ ಅರ್ಧ ಪ್ರಿಪೇರ್ ಮಾಡಿಬಿಟ್ಟವ್ರೆ. ನೋಡಮ್ಮ ಹುಡುಗರು ಜಾಲಿ ಮಾಡ್ತಾವ್ರೆ ಇಲ್ಲೂ. ಗೈಸ್ ಇವಾಗ ಚಿಲ್ಲಿ ಪೌಡ್ರ್ ತಂದ್ರೆ ಯಾಕವ್ರು ನಮ್ಮ ಹುಡುಗರು ಆಲ್ರೆಡಿ ಇಷ್ಟು ಮಾಡವ್ರೆ. ದೊಡ್ಡ ದೊಡ್ಡ ಕಟ್ಕೆಗಳು ಅಂಟ್ಕೊಂಡಿದೆ. ಏನೋ ಮೊಸರು ಇವಾಗ ಆಗ್ತಾ ಇದೆಯಾ? ಮೊಸರೇ ಐತೆ. ಯಾಕ ಬೆಂಕಿ ಒಳಕಾಕ್ರ ಕಾಲಾಗ ಮಟ್ಪಡದ. ನೆಕ್ಸ್ಟ್ ಏನಮ್ಮ ಕೇಳು ಮಾಡೋದು ಇವಾಗ? ನೀರು ರೈಸ್ ಹಾಕಿ ನೀರು ಹಾಕಲ್ಲ, ನೀರು ಹಾಕಿ ರೈಸ್ ಹಾಕೋದು. ಅಕ್ಕಿ ಸಾರಿ ರೈಸ್ ಅಲ್ಲ. ಇನ್ನು ಚಿಕನ್ ಬೇಯಬೇಕಲ್ಲ, ನೀರು ಹಾಕಿ ಬೇಯಿಸ್ಬೇಕು. ಒಂದು 5 ನಿಮಿಷ ಕುದ ನೀರು ಕೂತ್ರೆ ಅವಾಗ ರೈಸ್ ಎದ್ಬಿಟ್ಟು ಅದನ್ನು ಕಟ್ಬೇಕು ಅಷ್ಟೇ ಗೈಸ್. ನಾವು ಬಿರಿಯಾನಿ ಮಾಡಿದ್ದು ಒಂದು 10 ವರ್ಷ ಹಿಂದೆಗಡೆ, ನ್ಯೂ ಇಯರ್ ಮಾಡಿದ್ದು. ಇವತ್ತೇ ಮಾಡ್ತಾ ಇರೋದು ನಾನು ಒಬ್ಬನೇ ನಾನಲ್ಲ, ನಾವು. ಯಾರು ಗೊತ್ತಾರ ಯಾರು ನಾನು ನಂಗೆ ಗೊತ್ತಾಗಲ್ಲ. ಅವ್ನು ಕಾಕೋ ನಿಮ್ಗೆಲ್ಲ ಟೇಸ್ಟ್ ಬಟ್ರೆ ಗೊತ್ತಾಗಲ್ಲ ಬರ್ರಿ. ಹೇಳೋ ಕಮ್ಮಿ ಆಗೈತೆ, ಖಾರ ಕಮ್ಮಿ ಇದೆ ಅಂತೆ. ಇರಮ್ಮ ಆಮೇಲೆ ಹಾಕೊಂಡ್ರೆ ಆಯ್ತಿರಲ್ಲಿ ಒಂದೇ ಸರಿ ಹಾಕೊಡಲಿ. ಖಾರ ಅಷ್ಟಾಗ್ದೆ. ಮಸಾಲೆಗೆ ಹಾಕಿದ್ರೆ ಆಯ್ತು. ಏನು ಹಾಕಿ ಕೆಲಸ ಕಾಟೇರಮ್ಮ ಜಾತ್ರೆ, ಕಾಟೇರಮ್ಮ ಪಿಲ್ಲರು ತಿನ್ನಲ್ಲ ನಾನು. ಖಾರ ಕರೆಕ್ಟ್ ಆಗೈತೆ ಏನಮ್ಮ ಅದು ರಿಪ್ಲೇಸ್ಮೆಂಟ ಗಾಯ್ಸ್. ಈ ನನ್ನ ಮಕ್ಕಳು ಊಟ ಎಲ್ಲ ಆಗಿ ಡಿನ್ನರು ಊಟ ಮಧ್ಯದಲ್ಲಿ ಮಕ್ಕಳು ನಮಗೆ ಮಾಡ್ಸೋದಿವ್ರು. ಬಿರಿಯಾನಿ ಹೆಂಗೋ ಆರಾಮಾಗಿದ್ರಿ. ಈಗ ಈ ನನ್ನ ಮಗ ಅವನಲ್ಲ ಕೇಳು, ನನ್ನ ಮಗ ಇವನಿಗೆ ಎಬ್ಬರಿಸ್ತಾ ಬಿರಿಯಾನಿ ನಮ್ಮ ಇವತ್ತು ಏನೂ ಇಲ್ಲ ಅಂತ. ಆಮೇಲೆ ನಾವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವನು ಯಾರ ಇವನು ನೀರು ಹಾಕ್ತಾ ಇದ್ದೀರಿ. ಸ್ವಲ್ಪ ಬೇಯ್ದಾದ್ಮೇಲೆ ಬಿಸಿ ಆದಮೇಲೆ ಪೀಸ್ ಬೆಂದಮೇಲೆ ನೆಕ್ಸ್ಟು ಸ್ವಲ್ಪ ನೀರು ಫುಲ್ ಕುದಿದ್ಮೇಲೆ ಅಕ್ಕಿ ಹಾಕ್ತೀರಿ ಗಾಯ್ಸ್. ದಮ್ ಕಟ್ಟಿದ್ದಾಗಿದೆ ಬಿರಿಯಾನಿ. ಅವನ್ನೆಲ್ಲ ಹೋಗಿ ಬರ್ಸೋಕೆ ರೈಸಾಗಿ ಇಟ್ಬಿಟ್ಟವ್ರೆ ಆಲ್ರೆಡಿ. ದಮ್ ಕಟ್ಟಕ್ಕೆ ಹಾಕವ್ರೆ ಗಾಯ್ಸ್.
ಇವಾಗ ಉಳ್ಕೊಳ್ಳ ಬಿಡ. ಅದು ಆ ಕಡೆ ಹಾಕ, ಸೌದಕ್ಕೆ ಮೇಲೆ ಬೀಳ್ತದೆ. ತುಪ್ಪ ಹಾಕ, ಮಿಕ್ಸ್ ಮಾಡಲ, ನಾನು ಹಂಗೆ ಹಾಕ್ತೀರಾ? ಬಿಡ, ತುಪ್ಪ ಹಾಕಿದ್ಮೇಲೆ ಮಿಕ್ಸ್ ಮಾಡೋ. ಏನಾಗ್ದ, ಏನಾಯ್ತ ತುಪ್ಪ ಅಪ್ಪಿ? ಸಾಲ್ತದೆ ನಮ್ಕ. ಇಲ್ಲಿ ನೋಡ್ರಿ ಎಲ್ಲ ಗಟೆಗಳವ್ರೆ ತಿನ್ನೋರು. ನೋಡ್ರಿ ಇಷ್ಟೇ ಕಾಣಿಸ್ತೈತೆ, ಎಲ್ಲ ಜಾಸ್ತಿ ಆಗುತ್ತೆ. ಅಷ್ಟೇನಾ? ಅಷ್ಟೇ ಗಾಯ್ಸ್, ಬನ್ನಿ ಇವಾಗ ಊಟ ಮಾಡೋ ಸಮಯ. ಗಾಯ್ಸ್, ಇವಾಗ ಬಿರಿಯಾನಿ ರೆಡಿ ಆಗಿದೆ. ಬಿರಿಯಾನಿ, ಸ್ವಲ್ಪ ಚಪಾತಿ ಮತ್ತೆ ಚಿಕನ್ ತಿಂದೋಡುಮ. ಹಿಂಗೈತೆ ಹಿಂಗೈತಮ್ಮ ಪುಷ್ಪರಾಜ್? ಇನ್ನ ಟೇಸ್ಟ್ ಮಾಡಿಲ್ಲ. ಚೆನ್ನಾಗಿರುತ್ತೆ, ನಾವು ಮಾಡಿರೋದಲ್ವಾ. ಫಸ್ಟ್ ಬಿರಿಯಾನಿ ತಿಂದು ನೋಡಿ ಹೇಳ್ತೀನಿ ಗೈಸ್. ಗ್ರೇವಿ ಹಾಕ ತಿಂತಾ ಇದ್ದೀನಿ. ಸೂಪರ್ ಆಗಿದೆ, ಅದ್ಭುತವಾಗಿದೆ. ಸಖತ್ತಾಗೈತೆ. ಓ, ಬಿಸಿ ಬಿಸಿ ಆತಾ ಇಲ್ಲ ಗೈಸ್. ಪೀಸು ಫುಲ್ಲು ಜ್ಯೂಸಿ ಆಗಿದೆ. ಫುಲ್ಲು ಸ್ಪೈಸಿ ಆಗಿದೆ. ಬರೀ ಬಿರಿಯಾನಿ ತಿಂತಾ ಇದ್ದೀನಿ. ಸಖತ್ತಾಗಿದೆ. ಏನು ಬಿರಿಯಾನಿ ಅಂತ ನಮಗೂ ಗೊತ್ತಿಲ್ಲ. ದಮ್ ಬಿರಿಯಾನಿ ಥರನೂ ಇಲ್ಲ, ನಾಟಿ ಬಿರಿಯಾನಿ ಥರ ಗ್ರೀನಾಗೂ ಇಲ್ಲ. ಗ್ರೀನಾಗಿ ಬರುತ್ತಲ್ಲ ನಾಟಿ ಬಿರಿಯಾನಿ, ಅಷ್ಟೇ ಗಾಯ್ಸ್. ಬಿರಿಯಾನಿ ಇವಾಗ ಚೆನ್ನಾಗಿ ತಿನ್ನೋದು ಅಷ್ಟೇ ಕೆಲಸ. ತಿಂದು ಸಂಜೆ ಹೋಗಿ ವರ್ಕೌಟ್ ಮಾಡು. ಬಾಯ್ ಹೇಳಮ್ಮ. ಬಾಯ್ ಗೈಸ್. ಯಾರಾದ್ರೂ ಬೇಕಾದ್ರೆ ಬನ್ನಿ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನೋಣ. ಬಾಯ್, ಹುಷಾರು. ಗಾಯ್ಸ್ ಬನ್ನಿ, ಇವಾಗ ಜಿಮ್ಗೆ ಎಂಟ್ರಿ. ಮಧ್ಯಾಹ್ನ ಚೆನ್ನಾಗಿ ಬಿರಿಯಾನಿ ತಿಂದು ವಯರ್ಗೆ ಫುಲ್ಲು, ಅದಕ್ಕೆ ಎರಡೆರಡು ಬಟ್ಲು ನೀರು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಅಂತ ಚೆನ್ನಾಗಿ ಕುಡ್ದಾಕ್ರೆ ಲಾಸ್ಟ್ ಪ್ರೋಟೀನ್ ಮಿಕ್ಸ್ ಮಾಡೋಕೆ ನೀರಿರಲ್ಲ, ಅದಕ್ಕೋಸ್ಕರ. ಬನ್ನಿ ಗಾಯ್ಸ್, ಇವತ್ತು ಶೋಲ್ಡರು ತೈಸು ಚೆನ್ನಾಗಿ ತಿಂದು ಮಾಡೋಕ್ಕಾಗ್ತದೆ ಇಲ್ಲ. ಗಾಯ್ಸ್ ಇವಾಗ ವರ್ಕೌಟ್ ಎಲ್ಲ ಮುಗೀತು. ವರ್ಕೌಟ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀನಿ ಮನೆಗೆ ಬೇಗ. ಕಡ ಯಾವನೋ ಮುಚ್ಚಿಕೊಂಡಿರೋ ಬರ ಆಚೆ. ನೋಡ್ರಿ ವಿಡಿಯೋ ಎಲ್ಲ ಮುಡಿದ ತಕ್ಷಣ ಮುಚ್ಚಿಕೊಂಬಿಟ್ಟವನೆ ಬಂದಾಚೆ. ಬಂದಿರಂತೇನೋ, ಅಲ್ಲೇ ಹೋಗೋಣ ಹುಡ್ಕೊಂಡು. ಬರಲ ಗಾಯ್ಸ್, ಇವಾಗ ಬಂದೆ ಮನೆಗೆ. ನನ್ನ ಮಗ ಆಲ್ರೆಡಿ ಎಲ್ಲ ಕಿತ್ತಿಟ್ಟವನೇ. ನೆನ್ನೆ ರೆಡಿ ಮಾಡಿ ಹಂಗೆ ಇಟ್ಟಿದ್ದೆ. ಬಂದು ಕಿತ್ತು ಬಿಸಾಕವನೇ ಇವತ್ತು. ಸಮ್ರಾಟ್ ಅಪ್ಪ ಎಲ್ಲ ಮಾಡ್ಕೊಂಡು ಎಲ್ಲ ಇವನು ಏನಾ? ಹಾ, ಪಪ್ಪಿ ಪಪ್ಪಾಗೆ ಏನು ಬಾಟಲು? ನೀರು ಕುಡಿಯೋದು, ಪ್ರೋಟೀನ್ ಕುಡಿಯೋದು. ಹ್ಞೂ ಐತೆ. ಹ್ಞೂ
ಖಾಲಿ ಆಗೈತಾ? ಯಾವಾಗ ಬಂದೆ? ಹಾ ಹಾ ಕಿತ್ತಾಕ್ಬಿಟ್ಟ? ಹಾ ಮುಚ್ಕೊಳ್ಳೋದೈತೆ ಹಾ ಹ್ಮ್ ಮುಚ್ಕೊಳ್ತಿದ್ದೀನಿ ಹಾ ನಾನು ಮೇಲೆ ನೋಡ್ತಿದ್ದೀನಿ ಹಾ ಫುಲ್ಲು ಕಿರೋತೆ ಹಾ ಸ್ವಲ್ಪ ಅಷ್ಟೇ ಕಿರೋತೆ ಹಾ ಅಲ್ಲೆಲ್ಲ ಕಿತ್ತಿ ಆಚೆ ಕಡೆ ಹಾಕಿದ್ಯಾ? ಪೈಪು ಯಾಕ? ಬೇರೆ ಥರ ಮಾಡೋದಂದೆ ಹಾ ಹಾ ಒಂದು ಮನೆ ಮಾಡೋಣ ಮಾಡ್ತೀನಿ ನಿನ್ನ ಜೊತೆ ಹೋಗಿ ಹಾ ಇಲ್ಲ ಕೈ ಕಾಲಿಲ್ಲಿ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಗೊತ್ತಲ್ಲ? ಬೆಳಗ್ಗೆ ಬೆಳಗ್ಗೆ ಸ್ಕೂಲು. ಗಾಯ್ಸ್ ಅಷ್ಟೇ ಗಾಯ್ಸ್, ಇವಾಗ ಊಟ ಮಾಡಿ ಮಲ್ಕೊಳ್ಳೋದು. ಇವಾಗ ನಮ್ಮ ಮಗನಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇಷ್ಟೊಂದು ದಿವಸ ಆದಮೇಲೆ ಬಂದವನೇ. ಇನ್ನು ನಾಳೆ ನನ್ನ ಜೊತೆಗೆ ಎನಿ ಟೈಮ್ ಬರ್ತಾನೆ ಬ್ಲಾಗಲ್ಲಿ. ಬಾಯ್ ಬಾಯ್ ಗಾಯ್ಸ್. ಹೆಂಗೂ ಆಲ್ರೆಡಿ ಲೆಂತ್ ಐತೆ ವಿಡಿಯೋ ಇವತ್ತು. ಇಲ್ಲ ಅಂದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಹಾಂ ಆರ್ ಸಿ ಬಿ ಹಾಕೊಂಡಿದ್ಯಾ? ನನ್ನ ಪೌಚ್ ಬಂತೈತೆ, ಇಲ್ಲಿ ಹೇಳ್ತೀನಿ, ತೋರಿಸ್ತೀನಿ. ಗ್ಯಾಸ್ ತಡೀರಿ, ಪೌಚ್ ಆರ್ಡ್ರ್ ಮಾಡಿದ್ದೆ, ಬಂದೈತೆ, ತೋರಿಸ್ಬಿಡ್ತೀನಿ. ನೀನು ಆರ್ ಸಿ ಬಿ ಅಂದೋ ಜ್ಞಾಪನ ಬಂತು. ನೋಡಿ ಗಾಯ್ಸ್, ಒಂದು ಆ್ಯಂಡ್ರಾಯ್ಡ್ ಫೋನ್ದು ಪೌಚು. ಯಾರು ಅವನು? ನೀನು ಪಕ್ಕದಾಗಿರೋದು ಯಾರು ನೋಡ? ಯಾರೋ ನೀನು ಪಕ್ಕದಾಗಿರೋದು? ಯಾರ ಅವನು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಯಾರೋ? ವಿರಾಟ್ ಕೊಹ್ಲಿ. ಹಾಂ, ಇದು ನೋಡಿ ಗೈಸ್, ಇದ್ರ ಜೊತೆಗೆ ಫ್ರೀ. ಏನಿದು ರಿಫ್ಲೆಕ್ಟ್ ಹೊಡಿತೈತೆ. ಇದು ಓಪನ್ ಮಾಡು, ಹಿಂಗೆ ಕವರ್ ಹಿಡ್ಕೊ, ಕೆಳಗಡೆ ಹಿಡ್ಕೊ, ಹಿಂಗೆ ತೆಗಿತೀನಿ, ತೋರಿಸ್ತೀನಿ ಇಲ್ಲಿ. ಇದು ಬೆಸ್ಟ್ ಫೋಟೋ ಇರೋದ್ರಲ್ಲಿ ನನ್ನ ಹತ್ರ. ಯಾರವನು? ವಿರಾಟ್ ಕೊಹ್ಲಿ. ಅವನಿಷ್ಟನಾ? ನೀನು ಶೆಲ್ಟರ್ದಾಕಿದ್ದೆಲ್ಲ ತಿರುಗು ಹಿಂದೆ ನೋಡ್ರಿ ಅವನು. ಒಟ್ನಾಗ ಬಂದಿರೋದಕ್ಕೆ ಹೆಂಗೈತಂದ್ರೆ ಕುಡಿತಾ. ನಮ್ಮ ಮಗನ ಈ ಫೋಟೋ ದೊಡ್ಡವನಾದ್ಮೇಲೆ ನೋಡ್ರಿ ಎಲ್ಲ ನಿಜವಾಗ್ಲೂ ಫೋಟೋ ಇಡ್ಸ್ಕೊಂಡು ಅವನೇ ಅನ್ಕೊಬೇಕು. ನಮಿಸ್ಬಿಡ್ಬೋದು ದೊಡ್ಡಾದ್ಮೇಲೆ, ಅವಾಗ ಇಡ್ಸಿದ್ದೆ ವಿರಾಟ್ ಕೊಹ್ಲಿ ಫೋಟೋ ಅಂತ. ಏನಾಯ್ತಾ? ಅದನ್ನ ಯಾಕೆ ತೊಳೋದ? ಆದರೆ ಅವನಿಗೆ ದೊಡ್ಡ ಆದ್ಮೇಲೆ ಇವೆಲ್ಲ ನೋಡ್ತಾ ಇರ್ತಾನಲ್ಲ ಬ್ಲಾಗ್ಗಳು, ಗೊತ್ತಾಗ್ಬಿಡುತ್ತೆ ಡೈಲಿ. ಅದಕ್ಕೆ ಅವ್ನಿಗೆ ಮೆಮೊರಿಗೆ ಇರಲಿ, ಅವನ ದೊಡ್ಡನಾದ್ಮೇಲೆ ನಾನು ಹಿಂಗಿದ್ದೆ ಹಂಗಿದ್ದೆ ಅಂದ್ಬಿಟ್ಟೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮಗೆಲ್ಲ ಅವರು ಫೋಟೋಗಳು ತೋರಿಸಿ ಅದು ಇದು ನೋಡಿ ಹೇಳ್ತಾ ಇರ್ತಾರಲ್ಲ, ಆ ಥರ ನಮ್ಮ ಮಗಂಗೆ ಹೇಳೋದೇ ಬೇಡ, ಅವನೇ ನೋಡ್ಕೊತಾನೆ ಬ್ಲಾಗಾಗ. ಅವನು ಎಷ್ಟು ತೀಟೆ ಮಾಡ್ತಾಯಿದ್ದ, ಹೆಂಗೆ ಮಾತಾಡ್ತಾ ಇದ್ದ ಅಂತ. ಅಲ್ಲ ಸಮೋ? ಓಕೆ ಗಾಯ್ಸ್, ಬಾಯ್ ಬಾಯ್.